ಇದ್ದೀವಿ, ಕೆಲಸಕ್ಕೆ ಚಾಲನೆ ಕೊಡಬೇಕಂತ ಇದ್ದೀವಿ. ಅದಕ್ಕೆ ದಕ್ಷಿಣ ಅಯೋಧ್ಯೆಯಾಗಿ ಮಾಡ್ತೀವಿ ಅಂತ ಹಿಂದೆ ಹೇಳಿದ್ರಿ ಸರ್. ನೋಡಿ, ಅದಕ್ಕೆ ಸಾಕಷ್ಟು ರೀತಿಯಲ್ಲಿ ನಾನು ಮತ್ತು DK ಸುರೇಶ್ ಅವರು ಪ್ರವಾಸೋದ್ಯಮ ಸಚಿವರ ಹತ್ರ ನಾವು ಮಾತಾಡಿದ್ವಿ, ಚರ್ಚೆ ಮಾಡಿದ್ವಿ. ಒಂದು ಪವಿತ್ರವಾದಂಥ ಒಂದು ವಿಗ್ರಹನ ಮಾಡಿ ಅಲ್ಲಿ ರಾಮದೇವ್ರ ಬೆಟ್ಟದಲ್ಲಿ ಮಾಡೋಣ ಅಂತ ಹೇಳಿದ್ವಿ. ಅದಕ್ಕೆ ಸರಿಯಾದ ರೀತಿ ಸ್ಪಂದನೆ ಸಿಕ್ಕಲಿಲ್ಲ. ಮುಂದಕ್ಕೆ ನೋಡೋಣ ಅಂತ ಹೇಳಿದ್ರು. ಸೊ ನೋಡೋಣ, ನಮ್ಮ ಕೈಲಾದಷ್ಟು ಇವತ್ತೇನು ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಬೇಕು, ನಮ್ಮ ಜನಕ್ಕೆ ಏನು ಮಾಡಬೇಕು, ಆ ರಾಮದೇವ್ರ ಬೆಟ್ಟಕ್ಕೆ ಭಕ್ತಿಪೂರ್ವಕ ಏನು ಮಾಡಬೇಕು ಅದನ್ನು ಮಾಡಿ. ಯಾರಿಂದ ಸ್ಪಂದನೆ ಸಿಕ್ಕಿದೆ? ಪ್ರವಾಸೋದ್ಯಮ ಸಚಿವರಿಂದ ಅದು ಸರಿಯಾದ ರೀತಿ ಸ್ಪಂದನೆ ಸಿಕ್ಕಲಿಲ್ಲ. ನೋಡೋಣ, ಮಾಡೋಣ ಮುಂದಕ್ಕೆ ಅಂತೇಳಿ ನಾನು ಒಂದು ವರ್ಷದಿಂದ ಕೇಳ್ತಾ ಇದ್ದೀನಿ. ನೋಡೋಣ. BJP ಗೌರ್ಮೆಂಟ್ ಇದನ್ನು ಇಶ್ಯೂ ಎತ್ಕೊಂಡಿತ್ತು ಸರ್, ಆ ಸಂದರ್ಭದಲ್ಲಿ ತಾವು ಹೇಳಿದ್ರಿ ಸರ್ ಇದನ್ನು ಮಾಡಿ. ಯಾರು ಮಾಡಲಿಲ್ವಲ್ಲಣ್ಣ. BJP ದಳ ಕಾಂಗ್ರೆಸ್ ಅನ್ನೋದಲ್ಲ, ದೇವರು ಮುಖ್ಯ, ಶ್ರೀರಾಮಚಂದ್ರ ಮುಖ್ಯ. ಅವರೆಲ್ಲ ಬರೀ ರಾಮನ ಹೆಸರು ಹೇಳ್ಕೊಂಡೇ ಚುನಾವಣೆ ಮಾಡ್ತಾರೆ. ರಾಮನಿಗೋಸ್ಕರ ಏನೂ ಮಾಡಲಿಲ್ಲ, ಒಂದಿನ ಬೆಟ್ಟ ಹತ್ತಲಿಲ್ಲ, ಅಲ್ಲಿರುವಂಥ ಪರಿಸ್ಥಿತಿ ಅವಲೋಕನ ಮಾಡಲಿಲ್ಲ. ಸೊ ಇವತ್ತು ನಾವು, ಇದು ನಮ್ಮ ಕ್ಷೇತ್ರ, ನಮ್ಮ ಜನ, ನನ್ನ ಕರ್ತವ್ಯ, ಆದ್ಯ ಕರ್ತವ್ಯ ಇದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಮದೇವ್ರ ಬೆಟ್ಟನ ಒಂದು ಶಿಸ್ತುಬದ್ಧವಾಗಿ ನಾವು ಮೂಲಭೂತ ಸೌಕರ್ಯವನ್ನು ನಾವು ಮಾಡಬೇಕಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಸೊ ನಾಳೆ ಅದು ಕೆಲಸಕ್ಕೆ ಚಾಲನೆ ಕೊಡಬೇಕು. ಇವತ್ತು ಸಮಿತಿಯನ್ನು ಎಲ್ಲ ಸದಸ್ಯರೆಲ್ಲರೂ, ನಮ್ಮ ಮುಖಂಡರುಗಳೆಲ್ಲರೂ ಬಂದವರೆ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ದೇವ್ರ ಕೆಲಸ ಮಾಡುವಾಗ ಎಲ್ಲರೂ ಕೈ ಜೋಡಿಸಿ ಅಂತ ಮನವಿ ಮಾಡಿದ್ದೀನಿ. ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ. ಪ್ರವಾಸೋದ್ಯಮ ಸಚಿವರಿಗೆ ಯಾಕೆ ಸರ್ ಇಷ್ಟೊಂದು ನಿರ್ಲಕ್ಷ್ಯ? ತಮ್ಮ ಮನವಿಗೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ. ನೋಡಿ, ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ. ನಾನು ಕೇಳ್ತೀನಿ, ಬೇಡ್ತೀನಿ, ಮನವಿ ಮಾಡ್ತೀನಿ, ನನ್ನ ಕರ್ತವ್ಯ ನಾನು ಮಾಡ್ತೀನಿ. ಕೊಡೋದು ಬಿಡೋದು ಅವ್ರ ಇಷ್ಟ. ತಂದಿದ್ದೀನಿ, DCM ಗಮನಕ್ಕೂ ತಂದಿದ್ದೀನಿ. ನಮ್ಮ MP ಸಾಹೇಬರು ಅವಾಗ ಪವರಲ್ಲಿದ್ದರು, ಆ ಸಂದರ್ಭದಲ್ಲೂ ಕೂಡ ಅವ್ರಿಗೆ ಕರ್ಕೊಂಡೋಗಿ ಇಂಥ ಒಳ್ಳೆಯ ಜಾಗ ಇದು, ನಾವೆಲ್ಲ ಮಾಡಬೇಕಾದ ಕರ್ತವ್ಯ ಅಂತ ಹೇಳಿದೆ. ಮಾಡಲಿಲ್ಲ, ನಾವೇ ಮಾಡೋಣ. ಸರ್ ಬಜೆಟ್ಗೆ 2 ಕೋಟಿ ರೂಪಾಯಿ ಸರ್ ಈಗ ನೋಟಿಸ್ ಕೊಟ್ಟಿದ್ದಾರೆ DK ಶಿವಕುಮಾರ್, ಅದರ ವಿಚಾರವಾಗಿ. ಸರ್ ಈಗ ತಾವು ಏನು ಹೇಳಬಾರ್ದಂಥದ್ದು ಹೇಳಿರಲಿಲ್ಲ, ಒಂದು ಆಸೆಯನ್ನು, ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರಿ. ನಿಮಗಿಂತ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳನ್ನ ಬೇರೆ ಸಚಿವರುಗಳು, ಶಾಸಕರುಗಳು ಕೊಟ್ಟಿದ್ರು. ಎಲ್ಲರನ್ನೂ ಬಿಟ್ಟು ಇಕ್ಬಾಲ್ ಹುಸೇನ್ ಅವ್ರಿಗೆ ಮಾತ್ರ ಯಾಕೆ ನೋಟಿಸು ಅನ್ನೋದು? ನೋಡಿ, ಕೊಡಲಿ. ನಾವು ನಮ್ಮ ನಾಯಕರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರವರು, ಅವ್ರಿಗೆ ಆ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಯಾರನ್ನು ಬೇಕಾದರೂ ಶಿಸ್ತುಬದ್ಧವಾಗಿ ಕ್ರಮ ತಗೊಳ್ಳೋಕ್ಕೆ ಅವರಿಗೆ ಶಕ್ತಿ ಇದೆ, ಕೊಟ್ಟಿದ್ದಾರೆ ನನಗೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಇದ್ದೀನಿ. ನಾನು ಶಿಸ್ತನ್ನು ಉಲ್ಲಂಘನೆ ಮಾಡಬಾರ್ದು. ನಾವು ಹೈಕಮಾಂಡ್ ಬಿಟ್ಟಿದ್ದ ವಿಚಾರ ಇದು. ಹೈಕಮಾಂಡ್ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನಲ್ಲೇನಿತ್ತು ನಾನು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆಯಿತು, ನಾನು ಇನ್ನು ಮೇಲೆ ಹೇಳಿಕೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಬಿಟ್ಟು ನಿಮಗೆ ಅಂತ ಅದನ್ನು ತಾವೇ ಅವ್ರಿಗೆ ಕೇಳಬೇಕು. ನನಗೆ ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸ್ ಉತ್ತರ ಕೊಡ್ತೀನಿ. ನನಗೆ 7 ದಿವಸ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಅರಸು ಬಿಟ್ಟ ಮೇಲೆ, ಅರಸು ಸಾಹೇಬರು ಮುಖ್ಯಮಂತ್ರಿಗಳು ಅವರಂಥ ಕಾಲದಲ್ಲಿ ಆದ ಮೇಲೆ ಮೊನ್ನೆ ಸಿದ್ದರಾಮಯ್ಯ ಕೊಟ್ಟಂಥ ಕೆಲಸ ಕಾರ್ಯಗಳು ಯಾರೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಕೃಷಿ ಭಾಗ್ಯ, ಅನ್ನ ಭಾಗ್ಯ, ಪಶು ಭಾಗ್ಯ, ಕ್ಷೀರ ಭಾಗ್ಯ, ಶಿವ ಭಾಗ್ಯ, ಶಾದಿ ಭಾಗ್ಯ ಎಲ್ಲ ವರ್ಗ ಜನರಿಗೆ ಜೊತೆಲಿ ತೊಗೊಂಡೋಗಿದ್ದಾರೆ. ನಾನು ಕೂಡ ಸಿದ್ದರಾಮಯ್ಯವ್ರ ಹತ್ರ ಭಾಳ ತೀರ ಹತ್ತಿರವಾಗಿದ್ದೀನಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2.5 ವರ್ಷ ತಾವು ಮಾಡಿದ್ದೀರಿ. ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಒಂದು ಅಭಿಲಾಷೆ ಅಂದರೆ ಹೇಳಿದ್ದಾರೆ. ಬಹುಮತ ಬಂದಂಥ ಸಂದರ್ಭದಲ್ಲಿ ಸರ್ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು CM ರೇಸ್ನಲ್ಲಿದ್ದರು. ಆ ಸಂದರ್ಭದಲ್ಲಿ ಹೈಕಮಾಂಡು ಸಿದ್ದರಾಮಯ್ಯನವರಿಗೆ ಮಣಿಯಾಗಿತ್ತು. ಆವಾಗೇನಾದ್ರು ಅಧಿಕಾರ ಹಂಚಿಕೆ ಆಗಿತ್ತ ಸರ್? ನೋಡಿ, ಈಗಾಗಲೇ ನಾನು ಎಲ್ಲ ಹೇಳಿದ್ದೀನಿ. ಪದೇ ಚರ್ಚೆ ಬೇಡ. ನನಗೀಗಾಗಲೇ ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದೆಯಾ, ಶಿಸ್ತನ್ನು ಉಲ್ಲಂಘನೆ ಮಾಡ್ತಾ ಇದೆಯಾ ಅಂಥೇಳಿ ನನಗೆ ಬೆಲ್ ಹೊಡಿತಾನೆ ಇದ್ದಾರೆ. ಸೊ ನಾನೀಗ ಬೇರೆಯವ್ರಿಗೂ ನೋಟಿಸ್ ಕೊಡ್ತಾರ? ಈಗ ನೀವೇ ಮಾಧ್ಯಮದವ್ರು ನೀವೇ ಕೇಳಬೇಕು. ನನಗೆ ಕೊಟ್ಟವರೇ ನಾನು ಉತ್ತರ ಕೊಡ್ತೀನಿ. ಸರ್, ರಂಗನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್. ತಮಗೆ ನೋಟಿಸ್ ಕೊಟ್ಟಿರೋ ವಿಚಾರವಾಗಿ ಏನು ಹೇಳಬಾರ್ದು ಅಂಥದ್ದು ಏನು ಹೇಳ್ಯಾರ ಇಕ್ಬಾಲ್ ಹುಸೇನ್? ಬೇರೆಯವ್ರಿಗಿಲ್ಲದ ಇಕ್ಬಾಲ್ ಹುಸೇನ್ ಅವ್ರಿಗೆ ಯಾಕೆ ಅಂದರೆ ನೋಟಿಸ್ ಕೊಡುವಂಥದ್ದು? ನನಗೆ ನೆನೆ ನಮ್ಮ ಶಾಸಕರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು.
ವೈ ಯು ಆರ್ ಅಲೋನ್, ಏನು ನಿಮ್ಗೊಬ್ಬರಿಗೆ ಯಾಕೆ ಇದನ್ನೆಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತಿಲ್ಲಪ್ಪ, ನೀವು ಅದನ್ನು ಕೇಳ್ಕೊಳ್ಳಿ ಅಂತ ಹೇಳಿ ಆದರೂ ನಿಮ್ಮ ನಿರ್ಧಾರ ಒಂದಿನ ಸ್ವಲ್ಪ ಬೆಂಬಲ ಇದೆ. ನಾನು ಅದಕ್ಕೆ ಬದ್ಧವಾಗಿ ಇರ್ತೀನಿ ಸರ್. ಸುರ್ಜೇವಾಲಾ ಅವ್ರ ನಾನು ಜೊತೆ ಕೊನೆ- ಸುರ್ಜೇವಾಲಾ ಅವ್ರ ಜೊತೆ ಇದನ್ನೇ ಮಂಡಿಸೋದು ಸರ್ ಅಂತ ಹೇಳಿ ಏನು ಹೇಳಿದ್ರು ಸರ್ ಅವರು ಅದಕ್ಕೆ? ಹೇಳಿದ್ನಲ್ಲ, ನಾನು ಏನು ಸ್ಟ್ಯಾಂಡ್ ಬೈ ಇದ್ದೆ, ನಿಮ್ಮ ಜೊತೆಗೆ ಏನು ಹೇಳಿದ್ದೆ ಅದನ್ನು ಹೇಳಿ. ಅವ್ರೇನು ಹೇಳಿದ್ರು ಸರ್, ಸುರ್ಜೇವಾಲಾ ಅವ್ರು ಏನು ಹೇಳಿದ್ರು ಅಂತ? ಹೈಕಮಾಂಡ್ ಬಿಟ್ಟು ವಿಚಾರ ನೀವೆಲ್ಲ ಯಾಕೆ ಮಾತಾಡ್ತೀರ ಅಂತ ಹೇಳಿದ್ರು. ನನಗೂ ಹೇಳಿ ಬೇರೆಯವ್ರಿಗೂ ಹೇಳಿ ಅಂತ ಹೇಳಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.